ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸುಪ್ಪಿ ಲಾಗ್ಸ್ ಯೂಟ್ಯೂಬ್ ಚಾನಲಿಂದ ಎಲ್ಲರಿಗೂ ಸ್ವಾಗತ. ಇವತ್ತಿನ ಲಾಗ್ ಏನಂದರೆ, ನಾಳೆ ನಾವು 3 ಡೇಸ್ ಬೈಕ್ ಟ್ರಿಪ್ಗೆ ಹೋಗ್ತಿದ್ದೀವಿ ಮಾನ್ಸೂನ್ ರೈಡಿಗೆ. ಸೊ ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ, ಒಳ್ಳೊಳ್ಳೆ ಲೊಕೇಶನ್ಸ್ ನೋಡ್ತೀರಾ. ಸೊ ಫುಲ್ ಲಾಗ್ ವಾಚ್ ಮಾಡಿ ಎಂಜಾಯ್ ಮಾಡ್ತೀರಾ. ಇವನ್ನೇ ನೋಡಿ ಗೈಸ್, ಬೆಳಗ್ಗೆ 3 ಗಂಟೆಗೆಲ್ಲ ರೆಡಿ ಇರಿ, ನಾನು ಅಷ್ಟೊತ್ತಿಗೆ ಬರ್ತೀನಿ 3 ಗಂಟೆ ಒಳಗಡೆ ಅಂತೇಳಿ 5 ಗಂಟೆಗೆ ಬಂದಿದ್ದಾನೆ. ಇವನಿಗೇನು ಹೇಳ್ಬೇಕು ಹೇಳಿ. ನಾವು ಬೆಳಗ್ಗೆನೇ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೆ, ನೋಡಿದ್ರೆ 5 ಗಂಟೆಗೆ ಬಂದಿದ್ದಾನೆ. ಓಕೆ, ಬೆಳಗ್ಗೆ ನಾವು ಹೆಂಗೆ ಊಟ ಮಾಡ್ತೀವೋ ನಮ್ಮ ಬೈಕಿಗೂ ಅದೇ ಥರನೇ ಊಟ ಮಾಡಿಸ್ಬೇಕಲ್ವ. ಸೊ ಬೈಕಿಗೆಲ್ಲ ಫುಲ್ ಟೈಮ್ ಮಾಡಿಸ್ಕೊಂಡು ಬೆಳಗ್ಗೆ ತುಂಬ ಚಳಿ ತಂದುಬಿಟ್ಟು ನಾವು ಫಸ್ಟ್ ಬ್ರೇಕ್ ಕೊಟ್ಟಿದ್ದೆ ನೆಲಮಂಗಲ ಟೋಲ್ ಹತ್ರ. 1 ಕಪ್ ಟೀ ಕುಡ್ಕೊಂಡು ಫ್ರೆಶ್ಶಾಗಿ ಮೈಂಡ್ ಫ್ರೆಶ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಫಸ್ಟ್ ಲೊಕೇಶನ್ಗೆ. ಫಸ್ಟ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ, ನೋಡ್ಕೊಳ್ಳಿ ಲೊಕೇಶನ್ ಹೆಂಗಿದೆ. ಇದು ನಮ್ಮ ಗಾಡಿಗಳು, ನಾವು ಬಂದಿರೋ 2 ಗಾಡಿ. ಇದು ನನ್ನ ಬೇಬಿ, ಅದು ನಮ್ಮ ಫ್ರೆಂಡ್ ಅವ್ರ ಬೇಬಿ. ಬನ್ನಿ ಒಂದು ದೇವಸ್ಥಾನ ಒಂದು ರೌಂಡ್ ಹಾಕೊಂಬೋಣ. ಫಸ್ಟ್ ಲೊಕೇಶನ್ ಯಾವುದು ಇದು ಹೇಳು. ಇದು ಹಾಸನ್ನಿಂದ 30 ಕಿಲೋಮೀಟರ್ಸ್ ಬ್ಯಾಕು, ಇಲ್ಲಿಂದ ಹಾಸನ್ಗೆ 30 ಕಿಲೋಮೀಟರ್ಸು. ಮತ್ತು ಮೈಲಾರೇಶ್ವರ ದೇವಸ್ಥಾನ. ಹಾಂ, ಅಲ್ಲಿ ಗೂಗಲಲ್ಲಿ ಹಾಕಿದ್ರೆ ಸಿಗತ್ತೆ ನಿಮಗೆ. ಬಟ್ ಇಲ್ಲಿ ಬನ್ನಿ ಮಸ್ಟ್. ನಾನಾದರೂ ಗೈಸ್ ಸಜೆಸ್ಟ್ ಅಂತೂ ನನ್ನ ಕಡೆಯಿಂದ ಫಸ್ಟ್ ಮಾಡ್ತೀನಿ, ಬಂದು ನೋಡ್ಕೊಳ್ಳಿ. ಯಾರ್ಯಾರು ಧರ್ಮಸ್ಥಳ, ಮಂಗಳೂರು ಇಲ್ಲ ಸುಬ್ರಹ್ಮಣ್ಯ ಆ ಕಡೆ ಹೋಗ್ತಾ ಇದ್ರೆ ಒಂದು ವಿಸಿಟ್ ಮಾಡಿಬಿಟ್ಟು ಹೋಗಿ, ಚೆನ್ನಾಗಿದೆ. ಆಫ್ ರೋಡಿಂಗು ಇರುತ್ತೆ, ಮೇನ್ ರೋಡು ಇರುತ್ತೆ. ಬಟ್ ಆಫ್ ರೋಡಿಂಗ್ ಬಂದರೆ ಫುಲ್ ಹೆವಿ. ಇದು ಫಸ್ಟ್ ಲೊಕೇಶನ್. ಇನ್ನೂ ನಾವು ಹೋಗೋದು 2 ದಿನ ಇದೆ. 2 ದಿನದ್ದು ನೀವು ಎಲ್ಲ ಲೊಕೇಶನ್ನು ಕವರ್ ಮಾಡ್ತೀನಿ, ಫುಲ್ ಲಾಗ್ ನೋಡಿ. ದೇವಸ್ಥಾನ ಆದರೆ ಸುತ್ತ ಇರೋ ನೇಚರ್ನ ಫೀಲ್ ಮಾಡೋ ಬ್ಯೂಟಿನೇ ಬೇರೆ, ಚಿಂದಿ ಮಾತ್ರ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ ಅಲ್ಲ ಗೈಸ್. ಫಸ್ಟಿಂದ ಸರ್ಪ್ರೈಸ್ ಆಗಿರುತ್ತೆ. ನಾವು ಹೋಗೋ ಲೊಕೇಶನ್ಸ್ ಎಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಲೊಕೇಶನ್ ಇದು. ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ಹೇಳಿಲ್ಲ ಅಲ್ಲ. ಡೆಸ್ಟಿನೇಷನ್ ಸರ್ಪ್ರೈಸಿಂಗ್ ಆಗಿರುತ್ತೆ, ಫೈನಲಲ್ಲಿ ಹೇಳ್ತೀನಿ. ಇಲ್ಲಿ ನಮ್ಮ ಗಾಡಿ ಇಲ್ಲಿದೆ. ನಮ್ಮ ಗಾಡಿಗೆ ಫ್ಯಾನು ಗಾಳಿ ಬೀಸ್ತಿದೆ, ಹೀಟ್ ಆಗಿದೆ ಅಲ್ಲ, ಸೊ ಕೂಲ್ ಆಗಲಿ ಅಂತ. ಮಳೆ ಸ್ಟಾರ್ಟ್ ಆಗಿದೆ ಗಾಯ್ಸ್, ಸೈಡ್ಗೆ ಹಾಕ್ಬಿಟ್ಟು ನಿಂತಿದ್ದೀವಿ. ರೈನ್ ಕೋಟ್ ಹಾಕೊತಾ ಇದ್ದೀವಿ ಮಳೆಯಲ್ಲಿ ನೋಡಿ ಗೈಸ್. ಸೆಕೆಂಡ್ ಪ್ಲೇಸಿಗೆ ಬಂದಾಯಿತು. ಆಯಿತು, ಆಮೇಲೆ ಹೊರನಾಡು ನೋಡಿ ದೇವಸ್ಥಾನ. ಫುಲ್ ವ್ಯೂ ತೋರಿಸ್ತೀನಿ ರೀ ಹೊರನಾಡು ದೇವಸ್ಥಾನದ್ದು. ಇದು ಸೆಕೆಂಡ್ ಪ್ಲೇಸ್. ಇನ್ನೂ ತುಂಬ ಇದೆ, ಬನ್ನಿ ನೋಡೋಣ. ಗೈಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಒಳಗಡೆ ವಿಡಿಯೋ ಅಲೋ ಇದೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದರೂ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಇದು ದೇವಸ್ಥಾನ ಇಲ್ಲೇ ಕಾಣಿಸ್ಬಿಟ್ಟಿದೆ. ಸಿಂಹ ಎಂಟ್ರಿ ವೆಲ್ಕಮ್ ಮಾಡ್ತಿದೆ ನಮ್ಮನ್ನೆಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಫೋಟೋಗ್ರಫಿ ಐತೇನೋ. ಹೊರನಾಡು ದೇವಸ್ಥಾನ ಪ್ರಸಾದಕ್ಕೆ ತಿನ್ನಕ್ಕೆ ದರ್ಶನ ಆಯಿತು, ಪ್ರಸಾದ ತಿನ್ನಕ್ಕೆ ಹೋಗೋಣ ಬನ್ನಿ ಗೈಸ್. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನಕ್ಕೆ ಹೋಗೋಣ. ಓಕೆ ಗಾಯ್ಸ್, 3rd ಲೊಕೇಶನಿಗೆ ಬಂದು ರೀಚ್ ಆಗಿದ್ದೀವಿ. ಈ ಲೊಕೇಶನ್ ಬಂದು ಸೂರ್ಮನೆ ಫಾಲ್ಸ್ ಅಂತ. ಸೊ ನಾವು ಈ ಲೊಕೇಶನ್ ಬರಬೇಕಾದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು, ಆಫ್ ರೋಡಿಂಗ್ ಎಲ್ಲ. ಸೊ ಬೈಕ್ ಎಲ್ಲ ಸೈಡ್ ಹಾಕಿದ್ದೀವಿ.
ಅರೌಂಡ್ 1.5 ಕಿಲೋಮೀಟರ್ಸ್ ಏನೋ ವಾಕೇಬಲ್ ಡಿಸ್ಟೆನ್ಸ್ ಇದೆ ವ್ಯೂ ಪಾಯಿಂಟ್ಗೆ. ಸೊ ಬನ್ನಿ ವಾಕ್ ಮಾಡ್ಕೊಂಡು ಹೋಗೋಣ. ಈ ಕಾಡ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನು ನೆನಪಾಗುತ್ತೆ ಗೊತ್ತಾ? ದಟ್ಟ ಕಾಡಲ್ಲಿ ಜೊತೆ ಜೊತೆಯಲ್ಲಿ ಈ ಸಾಂಗ್ ನೆನಪಾಗತ್ತೆ. ದಟ್ಟ ಕಾಡಲ್ಲಿ ಜೊತೆ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ. ಅಪ್ಪಿ ತಪ್ಪಿ ನೀನು ನನ್ನ ಸೋಕಿದಂತ ಹೊತ್ತಲಿ ಸಾವಿರಾರು ಮಿಂಚು ನನ್ನ ಮೈಯಲಿ. ನಿನ್ನ ಕಿವಿಯಲ್ಲಿ ಪಿಸುದನಿಯಲ್ಲಿ ಗುಟ್ಟು ಹೇಳೋಕೆ ಬಿಡುವೆಯ. ಬೇಡ ಬೇಡ ಅಂತ ನೋಡಿ ಲೊಕೇಶನ್ ಹೆಂಗಿದೆ ನೋಡಿ. ಲೊಕೇಶನ್ ಬಂದ್ಬಿಟ್ಟು ಬಿದೋದೆ ನಾನು. ಬರುವ ಮುನ್ನ ಎಲ್ಲ ತಿಕ್ಕು ಥರ ಲೊಕೇಶನ್ ತೋರಿಸಿದ್ರು. ಎಲ್ಲೆಲ್ಲೋ ಸಂದಿಸ ನೋಡಿ ಕಾಡು ಮಧ್ಯ ನೋಡಿ ನೇಚರ್ ಸೌಂಡ್ ಕೇಳಿಸ್ಕೊಳ್ಳಿ. ನೇಚರ್ ಮಧ್ಯೆ ಒಂದು ಬ್ಲಾಗ್ ಮಾಡಿದ್ರೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಎಷ್ಟು ಬೇಗ ಬಂದ್ಬಿಟ್ವಿ ಅಂದರೆ 1.5 ಕಿಲೋಮೀಟ್ರ್ ಬಂದಿದ್ದೇ ಗೊತ್ತಾಗಿಲ್ಲ. ಬಟ್ ಬರೋ ದಾರಿಯಲ್ಲಿ ಫುಲ್ಲು ಕೆಸರಿತ್ತು, ನಾನು ಜಾರಿ ಬಿದ್ದೆ, ಫ್ರೆಂಡ್ಸ್ ಎಲ್ಲ ಜಾರಿದ್ರು. ಇನ್ನೇನು ವ್ಯೂ ಪಾಯಿಂಟ್ ಬಂದೇ ಬಿಟ್ಟು ಇರಿತ್ತು. ನೋಡೋಣ ಬನ್ನಿ. ಫೈನಲಿ ರೀಚ್ ಆದ್ವಿ ಗುರು ಫಾಲ್ಸ್ಗೆ. ವಾವ್ ಏನು ಪಕ್ಕ ಇದೆ ನೋಡಿ. ಸುತ್ತ ಕಾಡಲ್ಲಿ ನೀರು ಮಾತ್ರ ಹರಿದ್ರು. ಇದೆಲ್ಲ ನೋಡ್ತಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ವರ್ಡ್ಸೇ ಗೊತ್ತಿಲ್ಲ. ಅಷ್ಟು ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಗುರು ನೀರಂತೂ ತುಂಬ ಸಖತ್ ಕೋಲ್ಡ್ ಆಗಿದೆ. ಕಾಲು ಇಡೋಕ್ಕಾಗ್ತಿಲ್ಲ, ಅಷ್ಟು ತಂಪಾಗಿದೆ ನೀರು. ಗೈಸ್ ಥರ್ಡ್ ಲೊಕೇಶನ್ ನೋಡಿ ಹೆಂಗಿದೆ. ಕಾಡು ಮಧ್ಯ ಇದೆ. ಕ್ರಾಸ್ ಮಾಡ್ತಾ ಇದೀವಿ, ರಿವರ್ ಕ್ರಾಸಿಂಗ್. ಇಲ್ಲಿ ಮೋಸ್ಟ್ ಆಫ್ ಎಲ್ಲ ಯಾವ ಸಿಟಿಗಾದರೂ ಹೋಗಿ ಈ ಥರ ಸೌಂಡ್ ಕೇಳಿರಲ್ಲ. ಅಂಥ ಸೌಂಡು, ಆ ನೀರು ಸೌಂಡಿಗೆ ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇರಲಿಲ್ಲ. ಅಷ್ಟು ಫಾಲ್ಸ್ ಅಷ್ಟು ಜೋರಾಗಿ ಹರಿತಾ ಇತ್ತು. ಆಮೇಲೆ ಈ ನೇಚರ್ ಸೌಂಡ್ ಕೇಳಿಸ್ಕೊಂಡ್ರೆ ಬರ್ಡ್ಸ್ದು ಈ ಪಕ್ಷಿದೆಲ್ಲ ಬೆಂಗಳೂರಲ್ಲಿ ನಾನು ಕೇಳಿಸ್ಕೊಂಡೇ ಇರಲಿಲ್ಲ. ಅಲ್ಲಿ ಚಪ್ಪಲಿ ರಿವರ್ ಕ್ರಾಸಿಂಗ್ ಆಯಿತು. ಬ್ಯಾಗ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗೋಣ. ಥರ್ಡ್ ಲೊಕೇಶನ್ ನೋಡಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೌಂಡ್ ನೋಡಿ ಗೈಸ್. ಇದಾದಮೇಲೆ ನಾವು ಹೋಮ್ ಸ್ಟೇಗೆ ಹೋಗ್ತಾಯಿದ್ದೀವಿ. ಹೋಮ್ ಸ್ಟೇದು ತೋರಿಸ್ತೀನಿ, ಓಕೆನಾ? ಇದು ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಹಿಂಗಿದೆ. ಗೈಸ್ 4 ಪ್ಲೇಸ್ ನೋಡ್ಕೊಂಡ್ಬಂದ್ಬಿಟ್ಟು ಹೋಮ್ ಸ್ಟೇಗೆ ಬಂದಿದ್ದೀವಿ. ಹೋಮ್ ಹೆಂಗಿದೆ ನೋಡಿ ತೋರಿಸ್ತೀನಿ ಬನ್ನಿ. ಹೋಮ್ ಸ್ಟೇ ನಮ್ಮದು, ನಾವು ಮಾಡಿರೋ ಬುಕ್ಕಿಂಗು. ನಾಳೆ ಇವತ್ತು ಫುಲ್ ಟಯರ್ಡ್ ಆಗಿದೆ, ರೆಸ್ಟ್ ಮಾಡಬೇಕು ಇವತ್ತಿಗೆ. ಸೊ ಇವತ್ತಿನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹೋಮ್ ಸ್ಟೇ ಒಂದು ತೋರಿಸ್ಬಿಟ್ಟು ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಬನ್ನಿ ಹೋಮ್ ಸ್ಟೇ ತೋರಿಸ್ತೀನಿ. ಬೈಕ್ ಪಾರ್ಕಿಂಗ್ ಗೈಸ್, ಇದು ನಮ್ಮ ಹೋಮ್ ಸ್ಟೇ. ಗೈಸ್ ಇದು ನಮ್ಮ ಹೋಮ್ ಸ್ಟೇ. ಅದು ನಮ್ಮ ರೂಮು ಓಪನ್ ಮಾಡಿದಾರಲ್ಲ ಅದು. ಒಳಗಡೆ ಹೋಗೋಣ ಇದು. ಗೈಸ್ ನೋಡಿ ಎಷ್ಟು ಫುಲ್ಲು ಪ್ಲೇಸಸ್ ಇರೋದು. ಇಷ್ಟು ಪ್ಲೇಸಸಲ್ಲಿ ನಾವು ಕವರ್ ಮಾಡಿರೋದು ಇವತ್ತಿನದಲ್ಲಿ ಒಂದು ಇದು ಟೋಟಲ್ 4 ಪ್ಲೇಸಸ್ ಕವರ್ ಮಾಡಿದ್ದೀವಿ. ನಾಳೆ ಪ್ಲೇಸ್ ಯಾವುದೋ ಒಂದು ಗೈಸ್, ನಾವು ನಾಳೆ ಹೋಗ್ತಿರೋ ಪ್ಲೇಸ್ ಇದು. ಇದು ಬಂದು ಹೋಮ್ ಸ್ಟೇ ಅವರ ಓನರ್ ಇರೋದಿದು. ಸೊ ನಾವು ಅವ್ರ ಫುಡ್ಡು ಕಾಫಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಕಾಫಿ ತೊಗೊಂಡು ನಮ್ಮ ರೂಮ್ ಹೋಗೋಣ. ಇದು ನಮ್ಮ ಹೋಮ್ ಸ್ಟೇ ಎಂಟ್ರೆನ್ಸ್ ಗೇಟ್. ಮೇಲೆ ಎಂಟ್ರಿ ಕೊಡ್ತಾಯಿದ್ದೀವಿ. ಕತ್ಲಾಗ್ಬಿಟ್ಟಿದೆ, ಕತ್ಲಾಗ್ಬಿಟ್ಟಿದೆ. ಏನು ಮಾಡಿ ಹೆಂಗೆ ತೋರಿಸೋದು ನಿಮ್ಗೆ? ಫುಲ್ ಫಾಗ್ ಇದೆ ಆಚೆಗಡೆ. ಫುಲ್ ಫಾಗ್ ಇದೆ ನೋಡಿ. ಏನು ಫಾಗ್ ತುಂಬಿದೆ ಇಷ್ಟೊತ್ತಲ್ಲಿ. ಆಯ್ತು, ಇದು ನಮ್ಮ ರೂಮ್, ನಮ್ಮ ಹೋಮ್ ಸ್ಟೇ. ನೋಡಿ ಎಷ್ಟು ಬೆಡ್ ಇದೆ. 1 2 3 4 5 4 ಜನಕ್ಕೆ 5 ಬೆಡ್ ಕೊಟ್ಟಿದ್ದಾರೆ. ಇದು ಮಿರರು. 5 ಅಲ್ಲ, ಇದು 10 ಜನ ಕಣ, ಇಬ್ಬಿಬ್ರು ಮಲ್ಕೊಳೋದು. ಇದು ಮಿರರು. ಬಜ್ಜಿ ತಿನ್ ಬರ, ನಮ್ದೆಲ್ಲ ಆಯಿತು.
ಗೈಸ್ ಫೈನಲಿ ಕಾಫಿ ಮತ್ತು ಬಜ್ಜಿ ಬಂದಿದೆ. ಬಜ್ಜಿ ಓಪನ್ ಆಯ್ತು. ಹಾಂ, ಬಜ್ಜಿ ಬಂದಿದೆ. ಇದು ತಿಂದ್ಬಿಟ್ಟು ಸೊ ನಾನು ಫೈನಲಾಗಿ ಇವತ್ತಿನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೂ ಕಂಟಿನ್ಯೂ ಇರುತ್ತೆ ಡೇ 2 ಲಾಗು. ಓಕೆ ಗೈಸ್, ಬಾಯ್, ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಹೆಂಗೂ ಕತ್ಲಾಗಿದೆ, ನೆಕ್ಸ್ಟ್ ಬೆಳಗ್ಗೆಯಿಂದ ಸಿಗೋಣ ಗೈಸ್. ಬಾಯ್.